टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿ ಈಗ 45 ಗಂಟೆಗಳು ಕಳೆದಿದೆ. ಈಗ ಪರಿಸ್ಥಿತಿ ಹೇಗಿದೆ ಮತ್ತೆ ಇಲ್ಲಿಂದ ಕೇವಲ 50 ಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರುವಂತಹದ್ದು, ಅದರ ದೃಶ್ಯವನ್ನು ತೋರಿಸುವಂತಹ ಪ್ರಯತ್ನವನ್ನ ನಾವು ಹಾಗೂ ನಮ್ಮ ಕ್ಯಾಮರಾಮನ್ ಆದಂತಹ ಗಣೇಶ್ ಪ್ರಸಾದ್ ಅವರು ಮಾಡ್ತಾರೆ. ನೋಡಬಹುದು, ನಾನು ನಿಂತಿರ್ತಕ್ಕಂತಹ ಜಾಗದಿಂದ ಕೇವಲ 50 ಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರುವಂತಹದ್ದು. ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ನ ಒಂದು ಮೆಸ್ ಮೇಲೆ ವಿಮಾನ ಬಿದ್ದಿರುವಂತಹದ್ದು. ಈಗಲೂ ಕೂಡ ವಿಮಾನದ ಬಾಲ ಕಾಣ್ತಾ ಇದೆ. ಮತ್ತೆ ವಿಮಾನ ನೇರವಾಗಿ ಕಟ್ಟಡದ ಮೇಲೆ ಅಪ್ಪಳಿಸಿರುವಂತಹದ್ದು ಇಲ್ಲಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು. ವಿಮಾನದ ಬಾಲ ಕೂಡ ಕಾಣ್ತಾ ಇರುವಂತಹದ್ದು ನೋಡಬಹುದು. ಜೊತೆಗೆ ಆ ಒಂದು 1:39 ಸುಮಾರಿಗೆ ಮಧ್ಯಾಹ್ನ ವಿದ್ಯಾರ್ಥಿಗಳು ಇದೇ ಹಾಸ್ಟೆಲ್ ಮೆಸ್ ನಲ್ಲಿ ಊಟವನ್ನ ಮಾಡ್ತಾ ಇರ್ತಾರೆ. ತಟ್ಟೆಯಲ್ಲಿ ಅನ್ನ ಹಾಕೊಂಡು ಊಟ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಏರ್ ಇಂಡಿಯಾ ವಿಮಾನ ಪತನ ಆಗುತ್ತೆ. ಪತನ ಆಗಿರುವಂತಹ ದೃಶ್ಯವನ್ನು ಕೂಡ ಈಗ ನೋಡಬಹುದು. ಮತ್ತೆ ಅಲ್ಲಿ ಒಂದಷ್ಟು ಅಧಿಕಾರಿಗಳು ಕೂಡ ಆ ಒಂದು ಜಾಗವನ್ನ ಇನ್ನೂ ಕೂಡ ತಪಾಸಣೆಯನ್ನ ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ನೋಡ್ತಾ ಇರಬಹುದು, ಈಗೊಂದು ವಿಮಾನ ಮೇಲೆ ಹೋಗ್ತಾ ಇದೆ, ಇಂಡಿಗೋ ವಿಮಾನ. ಇದೇ ಡೈರೆಕ್ಷನ್ ನಲ್ಲಿ ಬಂದಂತಹ ಏರ್ ಇಂಡಿಯಾ ವಿಮಾನ 12ನೇ ತಾರೀಕು ನೇರವಾಗಿ ಇದೇ ಕಟ್ಟಡದ ಮೇಲೆ ಅಪ್ಪಳಿಸುವಂತಹದ್ದು. ಈ ವಿಮಾನದಲ್ಲಿದ್ದಂತಹ 242 ಪ್ರಯಾಣಿಕರ ಪೈಕಿ 241 ಪ್ರಯಾಣಿಕರು ಸಾವನ್ನಪ್ತಾರೆ, ಸುಟ್ಟು ಕರಕಲಾಗ್ತಾರೆ. ಈ ವಿಮಾನದಲ್ಲಿ 1,25,000 ಲೀಟರ್ಗೂ ಹೆಚ್ಚು ಇಂಧನ ಇತ್ತು. ಹಾಗಾಗಿ ಇದ್ದಕ್ಕಿದ್ದಂತೆ ವಿಮಾನ ಅಪ್ಪಳಿಸಿದಂತ ಸಂದರ್ಭದಲ್ಲಿ ಸ್ಫೋಟಗೊಳ್ಳುತ್ತೆ. ಇಂಧನದ ಟ್ಯಾಂಕ್ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಇಡೀ ಸುತ್ತಮುತ್ತ ಬೆಂಕಿ ಹೊತ್ಕೊಳ್ಳುತ್ತೆ. ಒಂದು ರೀತಿಯಾಗಿ ಬಾಂಬ್ ಸ್ಫೋಟದ ರೀತಿಯಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ನೋಡ್ತಾ ಇರಬಹುದು, ಈ ಮರವು ಕೂಡ ಸಂಪೂರ್ಣವಾಗಿ ವಿಮಾನ ಹಾರಿ ಬಂದು ಬೀಳುವಂತ ಸಂದರ್ಭದಲ್ಲಿ ಈ ಮರಕ್ಕೂ ಕೂಡ ನಜ್ಜುಗುಜ್ಜಾಗಿರುವಂತಹದ್ದು. ಪಕ್ಕದಲ್ಲೇ ಒಂದು ಕಬ್ಬಿಣದ ಪೋಲ್ ಕೂಡ ಇದೆ. ಆ ಕಬ್ಬಿಣದ ಪೋಲ್ ಕೂಡ ಬಾಗಿರುವಂತಹದ್ದು. ಆ ಕಬ್ಬಿಣದ ಪೋಲ್ಗೂ ಕೂಡ ವಿಮಾನ ತಾಕಿ ಹೋಗಿರುವಂತಹದ್ದು. ನೇರವಾಗಿ ನಂತರ ಆ ಒಂದು ಕಟ್ಟಡಕ್ಕೆ ಅಪ್ಪಳಿಸಿರುವಂತಹದ್ದು. ಅಲ್ಲಿ ವಿದ್ಯಾರ್ಥಿಗಳಿದ್ರು, ಮಧ್ಯಾಹ್ನ ಊಟವನ್ನ ಕೂಡ ಮಾಡ್ತಾ ಇದ್ರು. ಅಂತ ಸಮಯದಲ್ಲೇ ವಿಮಾನ ಅಪ್ಪಳಿಸಿರುವಂತಹದ್ದು. ಈಗ ಡಿಜಿಸಿಎ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಈಗ ಸಂಪೂರ್ಣವಾದ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಜೊತೆಗೆ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಹೇಳಿರುವಂತಹದ್ದು. ಈ ಬ್ಲಾಕ್ ಬಾಕ್ಸ್ ನಲ್ಲಿ ಬಹಳಷ್ಟು ಮುಖ್ಯವಾಗಿ ಕೊನೆಯ ಹಂತದಲ್ಲಿ ಕೋ ಪೈಲಟ್ ಹಾಗೂ ಪೈಲಟ್ ಯಾವ ರೀತಿಯಾದಂತಹ ಸಂಭಾಷಣೆಯನ್ನು ನಡೆಸಿದ್ರು, ಮತ್ತೆ ವಿಮಾನ ಪತನಕ್ಕೆ ಏನು ಕಾರಣ ಅನ್ನುವಂತಹದ್ದು ಆ ಬ್ಲಾಕ್ ಬಾಕ್ಸ್ ನಲ್ಲಿ ಪತ್ತೆ ಆಗುತ್ತೆ. ಆ ಬ್ಲಾಕ್ ಬಾಕ್ಸ್ ಅನ್ನ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಕನಿಷ್ಠ 30 ದಿನಗಳು ಬೇಕಾಗುತ್ತೆ ಅನ್ನುವಂತಹದನ್ನ ಅಧಿಕಾರಿಗಳು ಹೇಳ್ತಾ ಇರುವಂತಹದ್ದು. ಜೊತೆಗೆ ಸಂಪೂರ್ಣ ತನಿಖೆ ಮುಗಿಬೇಕು ಅಂತಂದ್ರೆ 1 ವರ್ಷ ಆಗುತ್ತೆ. ಅಂದ್ರೆ ವಿಮಾನ ಪತನಕ್ಕೆ ನಿಖರ ಕಾರಣ ಏನು ಅನ್ನುವಂತಹದ್ದು ಈ ಬ್ಲಾಕ್ ಬಾಕ್ಸ್ ನಲ್ಲಿ ಗೊತ್ತಾಗುತ್ತೆ. ಬಹು ಮುಖ್ಯವಾಗಿ ಇವತ್ತು ಕೂಡ ಡಿಜಿಸಿಎ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಅವಲೋಕನವನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿನ್ನೆ ಇದೇ ಒಂದು ಘಟನಾ ಸ್ಥಳಕ್ಕೆ ಬಂದಿದ್ರು. ಹೇಗಾಯ್ತು ಈ ಒಂದು ದುರಂತ ಅನ್ನುವಂಥದ್ದನ್ನ ಅಧಿಕಾರಿಗಳ ಜೊತೆ ಕೇಳಿ ತಿಳ್ಕೊಂಡ್ರು. ಮತ್ತೆ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಚಾರಿಸಿದ್ರು. ಯಾಕಂತಂದ್ರೆ ಇಷ್ಟು ದೊಡ್ಡ ವಿಮಾನ ಈ ಒಂದು ಕಟ್ಟಡದ ಮೇಲೆ ಬೀಳುತ್ತೆ ಅಂತಂದ್ರೆ ಆ ಸಂದರ್ಭದಲ್ಲಿ ಕಟ್ಟಡದ ಒಳಗಿದ್ದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗಾಯ ಆಗಿರುವಂತಹದ್ದು. ಅನೇಕ ವಿದ್ಯಾರ್ಥಿಗಳು ಸುಟ್ಟ ಗಾಯಗಳಿಂದ ನರಳುತ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಬಹುತೇಕ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತಹದ್ದು. ಈಗ ಸದ್ಯಕ್ಕೆ ವಿಮಾನದ ಅವಶೇಷಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸ ನಡೀತಾ ಇದೆ. ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುತ್ತೆ ವಿಮಾನ, ದೊಡ್ಡ ಮಟ್ಟದಲ್ಲಿ ಪತನ ಆಗ್ತಿದ್ದ ಹಾಗೆ ಸ್ಫೋಟಗೊಳ್ಳುತ್ತೆ. ಒಂದು ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಆದಂತಹ ರೀತಿಯಲ್ಲಿ ವಿಮಾನ ಸ್ಫೋಟಗೊಳ್ಳುತ್ತೆ. ಸುತ್ತಲಿನ ಪರಿಸರವನ್ನು ಕೂಡ ನೋಡಬಹುದು. ಸರ್ಕಾರಿ ಕಟ್ಟಡಗಳಿರುವಂತ ಇವೆಲ್ಲವೂ ಕೂಡ ಬಿಜೆ ಹಾಸ್ಪಿಟಲ್ಗೆ ಸೇರಿರ್ತಕ್ಕಂತಹ ಕಟ್ಟಡಗಳು. ಒಂದು ಕಡೆ ಸ್ಟೂಡೆಂಟ್ಸ್ ಗಳು ಇರ್ಲಿಕ್ಕೆ ಇರ್ತಕ್ಕಂತಹ ಒಂದು ಹಾಸ್ಟೆಲ್ ಇತ್ತು, ಇನ್ನೊಂದು ಕಡೆ ಡಾಕ್ಟರ್ಸ್ ಗಳು ಇರ್ಲಿಕ್ಕೆ ಮತ್ತೆ ಆಸ್ಪತ್ರೆಯ ಸಿಬ್ಬಂದಿಗಳು ವಾಸ್ತವ್ಯವನ್ನು ಹೂಡ್ಲಿಕ್ಕೆ ಕಟ್ಟಿರ್ತಕ್ಕಂತಹ ಬಿಲ್ಡಿಂಗ್. ಸುತ್ತಮುತ್ತ ಮರಗಳಿವೆ. ನಾನೀಗ ನಿಂತಿರ್ತಕ್ಕಂತಹ ಜಾಗ ಕೆಲವು ವಸತಿ ಪ್ರದೇಶಗಳು. ಇಲ್ಲಿ ವಸತಿ ಪ್ರದೇಶಗಳಲ್ಲೂ ಕೂಡ ಇರುವಂತಹದ್ದು. ಜನರು ಕೂಡ ಇಲ್ಲಿ ಈ ಒಂದು ಸುತ್ತಮುತ್ತ ಮನೆಗಳನ್ನ ಕಟ್ಕೊಂಡು ವಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲೇ
ಅಲ್ಲೇ ಹತ್ತಿರದಲ್ಲೇ ವಿಮಾನ ಈಗ ಪತನ ಆಗಿರುವಂತಹದ್ದು. ಪತನ ಆಗಿರ್ತಕ್ಕಂತಹ ದೃಶ್ಯವನ್ನ ನೀವು ನೋಡಬಹುದು, ಹೇಗೆ ವಿಮಾನ ಪತನ ಆಗಿದೆ. ಮತ್ತೆ ಅಂದ್ರೆ ಒಂದು ರೀತಿಯಾಗಿ ಎತ್ತರದ ದೃಶ್ಯಗಳನ್ನು ಕೂಡ ನೋಡಬಹುದು, ಹೇಗೆ ಕಟ್ಟಡದ ಮೇಲೆ ವಿಮಾನ ಪತನ ಆಗಿದೆ, ಕಟ್ಟಡ ಎಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿದೆ ಅನ್ನುವಂತಹ ಸಂಪೂರ್ಣವಾದಂತಹ ಚಿತ್ರಣ ಈ ಒಂದು ಆಂಗಲ್ ನಿಂದ ಸಿಗ್ತಾ ಇರುವಂತಹದ್ದು. ಸುತ್ತಮುತ್ತ ಮರಗಳೇನಿದ್ದು ಆ ಮರಗಳಿಗೂ ಕೂಡ ತಾಕಿಕೊಂಡು ವಿಮಾನ ಆ ಒಂದು ಕಟ್ಟಡದ ಮೇಲೆ ಬಿದ್ದಿರುವಂತಹದ್ದು. ಸುತ್ತಮುತ್ತ ಇರ್ತಕ್ಕಂಥ ಮರಗಳು ಕೂಡ ಸುಟ್ಟು ಹೋಗಿವೆ. ಈಗ ತನಿಖೆ ಕೂಡ ನಡೀತಾ ಇದೆ. ಬ್ಲಾಕ್ ಬಾಕ್ಸ್ ಕೂಡ ಈಗ ಸಿಕ್ಕಿರುವಂತಹದ್ದು. ಬ್ಲಾಕ್ ಬಾಕ್ಸ್ ಸಿಕ್ಕ ಮೇಲೆ ಈಗ ತನಿಖೆ ಮತ್ತೆ ಬ್ಲಾಕ್ ಬಾಕ್ಸ್ ನ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಬ್ಲಾಕ್ ಬಾಕ್ಸ್ ನ ವಿಶ್ಲೇಷಣೆ ಆದ ಬಳಿಕ ವಿಮಾನ ಪತನಕ್ಕೆ ನಿಖರವಾದ ಕಾರಣ ಏನು ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಅಹಮದಾಬಾದ್.